ಇನ್ನು ಕಾಂಗ್ರೆಸ್ನ ಸಿಎಂ ಪಟ್ಟದ ಗುದ್ದಾಟದಲ್ಲಿ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಹಲವು ಶ್ರೀಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದರೆ ಕೆಲವರು ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ಮಾತನಾಡಿದ್ದಾರೆ. ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಯಾರನ್ನ ಸಿಎಂ ಮಾಡಬೇಕು ಯಾರನ್ನ ಮಾಡಬಾರದು ಅನ್ನೋದನ್ನ ಪಕ್ಷ ನಿರ್ಧಾರ ಮಾಡುತ್ತೆ. ಇದು ಪಕ್ಷದ ಆಂತರಿಕ ವಿಚಾರ, ಬೇರೆಯವರ ಅಭಿಪ್ರಾಯ ಅನಗತ್ಯ ಅಂತ ಹೇಳಿದ್ರು. 1990ನೇ ಸಾಲಿನಿಂದ ನಾವು ನೋಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ಸಮುದಾಯವನ್ನು ಪಕ್ಷಗಳು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾವೇನೋ ಅಂತೇಳಿ ಒಂದೊಂದ್ಸರಿ ಅನಿಸ್ಲಿಕ್ಕೆ ಶುರು ಆಗ್ತದೆ. ಸಿದ್ದರಾಮಯ್ಯನವರು ಈಗಾಗಲೇ 7.5 ವರ್ಷ ಅವಧಿಯನ್ನ ಪೂರೈಸಿದ್ದಾರೆ. ಅವರ ಹೈಕಮಾಂಡ್ ಮಾತು ಕೊಟ್ಟಿದ್ದೇ ಆಗಿದ್ರೆ ಅದನ್ನ ಅವರು ಈ ಅವಧಿನಲ್ಲಿ ಉಳಿಸ್ಕೊಳ್ಬೇಕು. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ನಾನು ಸಿದ್ದರಾಮಯ್ಯನವರ ಪರ ಅಥವಾ ವಿರೋಧ ಅಂತಾಗಲಿ, ಶಿವಕುಮಾರ್ ಅವರ ಪರ ಮತ್ತು ವಿರೋಧ ಅಂತಾಗಲಿ ಖಂಡಿತ ಇಲ್ಲ. ಈ ಸರ್ಕಾರ ರಚನೆಯಾಗುವ ಪೂರ್ವದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ನಡೆದಿತ್ತೆ. ವರಿಷ್ಠರು ಮಾತು ಕೊಟ್ಟಿದ್ದರೆ ಅದಕ್ಕೆ ಸಿದ್ದರಾಮಯ್ಯನವರು ಸಹಮತ ವ್ಯಕ್ತ. ನಮ್ಮ ಏನು ಒಂದು ಈ ಕೆಲಸ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರಂದರೆ ನಾವೊಂದು ಕರೆ ಕೊಡ್ತೀರಿ, ನೀವು ಶಾಸಕ ಒಂದು ಜನಾಂಗದ ಸ್ವಾಮೀಜಿ ಮತ್ತು ಜನಾಂಗದ ಸಂಘದಿಂದ ಅವರು ಹೋರಾಟದ ಕರೆಯನ್ನು ಕೊಟ್ಟಾಗ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕಲಿಗ ಸಮುದಾಯವನ್ನು ಗ್ರಾಂಟೆಡ್ ಆಗಿ ತಗೊಂಡಿದೆ ಅಂತ ನಂಜಾವತ ಶ್ರೀಗಳು ಹೇಳ್ತಾರೆ. ಯಾಕೆ ಈ ಮಾತು ಬರುತ್ತೆ? ಇಲ್ಲ, ತಗೊಂಡಿಲ್ಲ, ಯಾರು ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. 2004ರಲ್ಲಿ ಒಕ್ಕಲಿಗರು ಇದ್ದರು, ಮುಖ್ಯಮಂತ್ರಿಗಳಾಗೇ ಇದ್ದರು. 2004 ಅವಧಿನಲ್ಲಿ. ಅದಾದ ಮೇಲೆ ಕುಮಾರಸ್ವಾಮಿ ಬಂದ್ರಲ್ಲ 2020ನಲ್ಲಿ, ಅಲ್ಲ ಇದು ಸರ್ಕಾರ ರಚನೆ ಮಾಡಿದ್ರಲ್ಲ ಈಗ ಮೈತ್ರಿ 2020ನೂ ಬಂತು, ಆಮೇಲೆ ಇನ್ನೊಂದು ರೌಂಡು ಬಂತು ಅಲ್ವಾ. ಈ ಇನ್ನೊಂದು ರೌಂಡ್ ಮೊನ್ನೆ ಬಂದಾಗ ಅವ್ರನ್ನ ಕಾಂಗ್ರೆಸ್ಸಿನ ಒಳಗಡೆ ಕೆಲವರೋ ಅಥವಾ BJPಯಿಂದ ಹೊರಗಡೆ ಇಲ್ಲಿ ಕೆಲವರೋ ನನಗೆ ಗೊತ್ತಿಲ್ಲ, ಆ ಸರ್ಕಾರ ಬಿದ್ದಾಗ ಯಾವ ಒಬ್ಬರಿಗೂ ಗಲಾಟೆ ಮಾಡ್ದಂಗೆ ಕಾಣಲಿಲ್ವೇ? ಯಾರು ಕರೆ ಕೊಟ್ಟು ಸರ್ಕಾರ ನಡೆಯೋಕ್ಕಾಗಲ್ಲ ಅನ್ನೋ ಟೈಪ್ ಫೈಟ್ ಮಾಡಿದ್ರೆ ಯಾರು ಕಾಣಲೇ ಇಲ್ಲ. ಏನಿಯೋ ಇಟ್ಸ್ ಓಕೆ. ಸ್ವಾಮೀಜಿಗಳು ಪ್ರವೇಶ ಮಾಡಬಾರ್ದು ಅನ್ನೋ ವಾದ, ಆ ವಾದನೇ ತಪ್ಪು. ಚುನಾವಣೆ ಮತ್ತು ಮತಕ್ಕಾಗಿ ಸ್ವಾಮೀಜಿಗಳು ಮತ್ತು ಮಠಗಳಿಗೆ ಒಪ್ಪಿಸಿಕೊಳ್ಳುವ ರಾಜಕಾರಣಿಗಳು ಮುಂದುವರಿದ ರಾಜಕಾರಣದಲ್ಲಿ ಅವರ ಮಧ್ಯಪ್ರವೇಶ ಆದಾಗ ಅದು ಸಲ್ಲದು ಅಂತ ಹೆಂಗೆ ಹೇಳ್ತೀರಿ? ಆಗ್ಲೂ ಬೇಡವಾಗಿತ್ತು. ಹೆಂಗೆ ಹೇಳ್ತೀರಿ? ಅದು ಹೆಂಗಾಗ್ಬಿಡ್ತದೆ ನಿಮಗೆ? ಹಂಗಾಗಲ್ಲ. ಮತ್ತು ಆಯಾಯ ಸಮುದಾಯದವ್ರು ಅವ್ರವ್ರಿಗೆ ಹೇಳೋದಕ್ಕೆ ಸರಿ, ಅದು ತಪ್ಪಲ್ಲ ಅದು. ಹಾಗಾಗಿ ಹೇಳಿ, ನನ್ನ ಪ್ರಕಾರದಲ್ಲಿ ನಿಮ್ಮ ಸಮುದಾಯಕ್ಕೆ ನಿಮ್ಗೆ ಏನು ಬೇಕೋ ಅದು ನೀವು ಮಾಡ್ಕೊಳ್ಳಿ, ಬೇಕಿದ್ರೆ ಆದರೆ ಇಲ್ದ್ರೆ ಇಲ್ಲ, ಅಷ್ಟು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.